ಸ್ಯಾರಿ ಪಲ್ಲುನಲ್ಲಿ ನಿಮಗೆ ಜರಿ ನೋಡಿ ಈ ತರ ದೊಡ್ಡ ದೊಡ್ಡದಾಗಿ ಕೊಟ್ಬಿಟ್ರೆ ಆಮೇಲೆ ಸಿಗಾಕೊಂಡು ಇದೆಲ್ಲ ಈ ಜರಿ ಲೈನ್ಸ್ ಎಲ್ಲ ಎಳ್ಕೊಂಡು ಸೀರೆ ಎಲ್ಲ ರಿಂಕಲ್ಸ್ ಬಂದು ನಿಮ್ಗೆ ಸೀರೆನೇ ವೇಸ್ಟ್ ಆಗ್ತಾ ಇರುತ್ತೆ. ಇದಕ್ಕೆ ಯಾವ ತರ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ವಿಡಿಯೋ ಫುಲ್ಲು ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಜೆ ಪಿ ನಗರಿಂದ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ನೋಡಿ ಸ್ಯಾರಿ ಪಲ್ಲು ಅಲ್ಲಿ ನೋಡಿ ಇಷ್ಟು ಅಗಲ ಇದೆ, ಇಲ್ಲಿಂದ ಪಲ್ಲು ನೋಡಿ ಇಷ್ಟು ಅಗಲ ಇದೆ, ಮತ್ತೆ ಸೀರೆ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದನ್ನು ನಮಗೆ ಲೆಂತ್ ಅನ್ನ ಇರ್ತೀವಲ್ಲ, ಆ ಕಡೆ ಬಾರ್ಡ್ರ್ ಈ ಕಡೆ ಬಾರ್ಡ್ರ್ ಇರುತ್ತಲ್ಲ, ಅದು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದನೂ ಇದೇ ತರ ಇದೆ. ಕಸ್ಟಮರ್ ಇವರಿಗೆ ನೋಡಿ ಈ ತರ ಬಂದ್ಬಿಟ್ಟು ಜರಿ ಎಲ್ಲ ಹೇಳ್ಕೊಂಡ್ಬಿಟ್ರೆ ಇದೆಲ್ಲ ಲೈನ್ಸ್ ಬಂದು ಸೀರೆನ ವೇಸ್ಟ್ ಆಗುತ್ತೆ, ಏನ್ ಮಾಡ್ಬೋದು ಅಂತ ಕೇಳಿದ್ರು ನನಗೆ. ಅದಕ್ಕೆ ನಾನು ಸಜೆಸ್ಟ್ ಮಾಡಿದೆ ಈ ತರ ನೆಟ್ ಹಾಕ್ಬಿಡೋಣ ಮೇಡಮ್, ಏನು ಆಗಲ್ಲ ಅಂತ ಹೇಳಿದೀನಿ. ಇದು ಎಲ್ಲ ಕಡೆ ನೆಟ್ ಅವೈಲಬಲ್ ಇರುತ್ತೆ, ಪ್ಲೈನ್ ನೆಟ್. ನೋಡಿ ಇದನ್ನ ಈ ಪಲ್ಲು ಎಷ್ಟು ಅಗಲ ಇರುತ್ತೋ ಅಷ್ಟಾಗಲ ನೀಟಾಗಿ ಕಟ್ ಮಾಡಿಕೊಂಡು ಸೇಮ್ ಕಲರ್ ಥ್ರೆಡ್ ಹಾಕಿ ನೋಡಿ ಈ ತರ ಯೂಸ್ ಮಾಡೋದ್ರಿಂದ ಮತ್ತೆ ನೋಡಿ ಇದು ಸೇಫ್ ಆಗಿ ಹಿಂಗೆ ಇರುತ್ತೆ, ಜರಿ ಎಲ್ಲೂ ಸಿಗಾಕೊಳ್ಳಲ್ಲ. ಮೇಲ್ಗಡೆ ಏನಾದ್ರು ಬಳೆಗೆ ಸಿಗಾಕೊಂಡ್ರೆ ಇದು ಕಿತ್ಕೊಂಡ್ ಬರುತ್ತೆ. ನಾವು ಈ ತರ ನೆಟ್ ಅನ್ನೋದು ನೀಟಾಗಿ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡೋದ್ರಿಂದ ನಮಗೆ ಸೀರೆ ಪಲ್ಲು ಅನ್ನೋದು ನೀಟಾಗಿ ಸೇಫ್ ಆಗಿ ಎಷ್ಟು ವರ್ಷ ಹೋದ್ರೂ ಹಂಗೆ ಸೇಫ್ ಆಗಿರುತ್ತೆ. ಇದನ್ನ ಎಷ್ಟು ಅಗಲ ಇದೆ ಎಷ್ಟು ಉದ್ದ ಇದೆ ಸೇಮು ಅಳತೆ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದೇ ತರ ಸಣ್ಣಕ್ಕೆ ಈ ತರ ಫೋಲ್ಡ್ ಮಾಡಿಬಿಟ್ಟು ಇದೇ ತುದಿಯಲ್ಲಿ ಹಿಂಗೆ ಒಂದು ಹೊಲಿಗೆ ಅನ್ನೋದು ಹಾಕೊಳ್ಳೋಣ. ಹಾಕೊಂಡ್ಮೇಲೆ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದೇ ರೀತಿ ಇವಾಗ ಈ ಪಲ್ಲು ಅನ್ನೋದು ಎಷ್ಟು ಅಗಲ ಇದೆ ಎಷ್ಟು ಉದ್ದ ಇದೆ ಅಂತ ಫಸ್ಟ್ ನೋಡ್ಕೋಬೇಕು. ಆಮೇಲೆ ಆ ಕಡೆ ಈ ಕಡೆ ಫೋಲ್ಡಿಂಗ್ ಮಾರ್ಜಿನ್ ಅನ್ನೋದು ಬಿಡಬೇಕು. ಸ್ವಲ್ಪ ರಿಂಕಲ್ಸ್ ಇದ್ರೆ ಸ್ವಲ್ಪ ಐರನ್ ಅನ್ನೋದು ಮಾಡ್ಕೊಳ್ಳಿ. ನೋಡಿ ಸುಮ್ಮನೆ ಟೇಪ್ ಬಂದ್ರೆ ಹೇಳ್ಕೊಂಡ್ ಬರ್ತಾ ಇದೆ, ಇದು ಬಳೆ ಬಂದ್ರೆ ಸಿಗಾಕೊಂಡು ಇದಾಗ್ಬಿಡುತ್ತೆ, ಮತ್ತೆ ಜರಿನ ಕಟ್ ಮಾಡ್ಬಿಡ್ಬೋದಲ್ಲ ಅಂತ ಅನ್ಕೋಬಹುದು. ಆಮೇಲೆ ನೋಡಿ ಈ ತರ ಫ್ಲವರ್ ಇರುತ್ತೆ ಸೆಂಟ್ರಲ್ಲಿ, ಇದನ್ನ ಕಟ್ ಮಾಡಿದೆ ಈಗ ಕಿತ್ಕೊಂಡು ಸೀರೆಗೆ ಇರೋ ಡಿಸೈನೇ ಹೋಗ್ಬಿಡುತ್ತೆ, ಆಮೇಲೆ ಸೀರೆ ಇದ್ದು ಪ್ರಯೋಜನ ಇಲ್ಲ. ಅದೇ ರೀತಿ ಇದನ್ನ ಸ್ವಲ್ಪ ಐರನ್ ಅನ್ನೋದು ಮಾಡ್ಕೋಬೇಕು. ಎಷ್ಟು ಉದ್ದ ಇದೆ ಇದು 17 ಇದೆ, ನಾವು 17 ಫೋಲ್ಡಿಂಗ್ಗೆ 19 ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಆ ಲಾಸ್ಟ್ ಇಂದ ಈ ಲಾಸ್ಟ್ ವರೆಗೂ ಉದ್ದ ಎಷ್ಟು ಬರಬಹುದು ಅಂತ ನೋಡ್ಕೋಬೇಕು. 44 ಇದೆ, 2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಏನಕ್ಕೆ ಅಂತಂದ್ರೆ ಆ ಕಡೆ ಈ ಕಡೆ ನಾವು ಫೋಲ್ಡ್ ಮಾಡಬೇಕು, ಅದರಿಂದ. ಅದಾದ್ಮೇಲೆ ಸೀದಾ ನೋಡಿ ಹೊಲಿಬೇಕಾದ್ರೆ ಸ್ವಲ್ಪ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೀರೆ ಐರನ್ ಮಾಡಿಲ್ಲ ಕಸ್ಟಮರು, ನೋಡಿ ನಾವು ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ. ಸೀರೆ ನೋಡಿ ಸ್ಟೀಮ್ ಐರನ್ ಇದು, ಅದರಿಂದ ರಿಂಕಲ್ಸು ಎಷ್ಟು ನೀಟಾಗಿ ಹೋಗ್ಬಿಡುತ್ತೆ. ಐರನ್ ಮಾಡ್ಕೊಂಡ್ವಿ. ಇದು ಮಿಷಿನ್ ಹತ್ರ ಹೋಗ್ಬಿಡ್ಲಿ. ಏನಕ್ಕೆ ಅಂತಂದ್ರೆ ನಾವು ಲೆಂತ್ ಬಿಡ್ತು ಎರಡು ನೋಡ್ಕೊಂಡ್ವಿ. ಮತ್ತೆ ಲೆಂತ್ ಅನ್ನೋದು ಇದು ನೆಟ್ಟಲ್ಲಿ ನೋಡಿ ನಮಗೆ ಈ ತರ ಉದ್ದ ಮಾಡಿದಾಗ ನೆಟ್ ಎಷ್ಟು ಉದ್ದ ಬರುತ್ತೆ, ಸೀರೆ ಎಷ್ಟು ಉದ್ದನೇ ಆಲ್ಮೋಸ್ಟ್ ಬರ್ಬೋದು. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಎಲ್ಲ ಸುಮಾರು ಸೀರೆಗಳಿಗೆಲ್ಲ ಹಾಕಿದ್ದೀನಿ. ಕರೆಕ್ಟಾಗಿ ಬರ್ತಾ ಇದೆ ಉದ್ದ. ನಮ್ಗೆ ಹಿಂಗೆ ಅಡ್ಡ ಬಂದ್ಬಿಟ್ಟು ಎಷ್ಟಿದೆ 17, 10 ಫೋಲ್ಡಿಂಗ್ಗೆ 2 ಇಂಚು, 1 ಇಂಚು ಆ ಕಡೆ 1 ಇಂಚು ಈ ಕಡೆ ಫೋಲ್ಡಿಂಗ್ಗೆ ಎಷ್ಟು 19 ಇಂಚ್ ಕಟ್ ಮಾಡ್ಕೋಬೇಕು ನಾವು. ಇದು ಉದ್ದ ಬಂದ್ಬಿಟ್ಟು ಕರೆಕ್ಟ್ ಆಗಿದೆ. ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಕ್ಕೆ ಈಸಿ ಆಗಲಿ ಅಂತ. ಅಂಚ್ ಪೀಸು ರಿಂಕಲ್ಸ್ ಬರ್ತಿದೆ. ಈ ಲೆಂತ್ ನಮಗೆ 19 ಇಂಚ್ ಬೇಕು. ಇಲ್ಲಿ ಬರುತ್ತೆ. ಈ ತರ ಒಂದು ಸ್ಕೇಲ್ ತಗೊಂಡು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದಾಯ್ತು ನೋಡಿ. ಇವಾಗ ನಮ್ಗೆ ಪಲ್ಲು ಎಷ್ಟು ಉದ್ದ ಇದೆಯೋ ನೋಡಿ, ಅವಾಗ ಪಲ್ಲು ತೋರಿಸ್ನಲ್ಲ ನಿಮ್ಗೆ, ಅಗಲ ಎಷ್ಟು ಉದ್ದ ಇದೆ ಆಮೇಲೆ ಉದ್ದ ಸೀರೆ ಎಷ್ಟು ಇರುತ್ತೋ ಅಷ್ಟು ಉದ್ದನೂ ನೆಟ್ ಇದೆ. ದೊಡ್ಡ ಪನ್ನ ನೆಟ್ ತಗೊಂಡ್ ಬಂದಿದ್ದೀನಿ. ಜೈಂಟ್ ಇಲ್ಲದೆ, ಜೈಂಟ್ ಹಾಕಿದ್ರೆ ಮತ್ತೆ ಅಸಹ್ಯವಾಗಿ ಕಾಣಿಸುತ್ತೆ ಅಂತ
ಇವಾಗ ಯಾವ ಥರ ಅಟ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ ಇವಾಗ ಸೇಮ್ ಕಲರು, ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ನೆಟ್ಟನ್ನು ತೊಗೋಬೇಕಾಗುತ್ತೆ. ಗೋಲ್ಡ್ ಆದರೆ ಗೋಲ್ಡ್, ಗ್ರೀನ್ ಅಲ್ಲ ಗ್ರೀನು. ಅದೇ ರೀತಿ ನಾನು ಮಿಷಿನ್ ಹಾಕಿರೋ ಥ್ರೆಡ್ಡು ನೋಡಿ ಸೇಮ್ ಕಲರೇ ಹಾಕ್ಕೊಂಡಿದ್ದೀನಿ, ಸೀರೆ ಕಲರು. ಅದೇ ರೀತಿ ನಾವು ಇವಾಗ ನೋಡಿ ಪಲ್ಲು ಈ ಥರ ಇದೆ. ಎಡ್ಜಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡಿಕೊಂಡು ಫುಲ್ ರೌಂಡ್ ಅಪ್ ಮಾಡೋಣ. ನೋಡಿ ಜರಿ ಯಾವ ಥರ ಇದೆಯಾ. ಮೊದಲನೇ ದಾರ ಸೇಮ್ ಇರೋದ್ರಿಂದ ನಾವು ಸೇಮ್ ಅನ್ನೋದು ಹಿಂಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ನೆಟ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ಅಂಚು ಪೀಸ್ ಇದೆ, ಅದರಿಂದ ಇದು ಅಂಚಿಗೆ ಹಂಗೆ ಇಕ್ಕಿ ಹೊಲ್ಕೊಂಡು ಹೋಗೋಣ. ಈ ಕಡೆ ಒಳಗಡೆ ಹಿಂಗೆ ಫೋಲ್ಡ್ ಆಗೋದು ನೋಡಿ, ಹಿಂಗೆ ಇರುತ್ತಲ್ಲ ಇದು ಒಳಗಡೆ ಹೋಗ್ಬಿಡ್ಬೇಕು. ಇದ್ರ ನೆಟ್ದು ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೇವೋ ಅಷ್ಟು ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ 2.5 ಪಾಯಿಂಟಲ್ಲೇ ಮಿಷಿನ್ ಅನ್ನೋದು ನಂಬರು ಇಟ್ಕೊಳ್ಳಿ. ಹೊಲಿಗೆ ಎಷ್ಟು 2.5 ನಂಬರಲ್ಲಿ. ಮತ್ತು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ತುದಿಯಲ್ಲಿ ಸ್ವಲ್ಪ ರಫ್ ಹೊಡ್ಕೊಳ್ಳಿ. ಆಮೇಲೆ ಹಿಂಗೆ ಹೊಲ್ಕೊಳ್ಳಿ. ಕೊನೆಯದಾಗಿ ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನೆಟ್ಟು ಎಕ್ಸ್ಪೆಂಡ್ ಆಗುತ್ತೆ, ಎಳಿಬೇಡ್ರಿ, ಫ್ರೀ ಬಿಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಯಾಕಂತಂದರೆ ಇದು ಆಮೇಲೆ ಈ ಕಡೆ ಹೊಲಿಬೇಕಾದ್ರೆ ರಿಂಕಲ್ಸ್ ಬಂದ್ಬಿಡುತ್ತೆ, ಅದಕ್ಕೆ ನಾವು ಫ್ರೀ ಬಿಟ್ಕೋಬೇಕು. ಇಲ್ಲಾಂದರೆ ಕ್ರಾಸಾಗಿ ಹೋಗ್ಬಿಟ್ಟಿರ್ತದೆ ಅದು. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಎಳ್ಕೊತಾ ಇರ್ತದೆ, ತುಂಬ ಕೇರ್ಫುಲ್ಲಾಗಿ ಹೊಲ್ಕೊಬೇಕು. ನೋಡಿ ಈ ಕಡೆ ಫೋಲ್ಡಿಂಗು ಬಟ್ಟೆ ಇದೆ, ಇಷ್ಟಾಗಲ್ಲ ನಮ್ಗೆ ಬೇಕಾಗಿರೋದು. ಸೇಮ್ ಇರುತ್ತಾ ಫುಲ್ಲು ರೌಂಡಾಗಿ ಹೊಲ್ಕೊಂಬರ್ತೀನಿ ರೀ.
ನೋಡಿ ಈ ಥರ ಎರಡು ಕಡೆ ಹೊಲ್ಕೊಂಡ್ ಬರ್ತಾ ಇದೀವಿ. ಇನ್ನೊಂದು ಸ್ವಲ್ಪ ಇದೆ, ಇದನ್ನ ಯಾವ ಥರ ಫಿನಿಶ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ಎಡ್ಜಿಗೆ ಬಂದಾಗ ನೋಡಿ ಒಂದು ಪೀಸು ಸ್ವಲ್ಪ ಜಾಸ್ತಿನೇ ಈ ಥರ ಮಿಕ್ಕೋಗುತ್ತೆ. ಅದನ್ನು ಮಿಕ್ಕಿರೋದು ಎಷ್ಟು ಮಿಕ್ಕಿರುತ್ತೋ ಅದಷ್ಟನ್ನು ಫೋಲ್ಡ್ ಮಾಡಿಬಿಡಿ. ಯಾಕಂತಂದರೆ ನಮಗೆ ನೆಟ್ ಅನ್ನೋದು ಸ್ವಲ್ಪ ಹೆಂಗೆ ನೀವೆಷ್ಟು ನೀಟಾಗಿ ಮಾಡಿದ್ರೂ ಸ್ವಲ್ಪ ಎಕ್ಸ್ಪೆಂಡ್ ಅನ್ನೋದು ಆಗಿ ಸ್ವಲ್ಪ ಜಾಸ್ತಿ ಅನ್ನೋದು ಉಳ್ಕೊತದೆ ಒಂದು ಸೈಡ್ಗೆ. ಅದಕ್ಕೆ ಅದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಡಿ. ಮತ್ತೆ ಅದನ್ನು ಮತ್ತೆ ಈ ಥರ ಇಟ್ಕೊಂಡು ಎಷ್ಟೇ ಫ್ರೀ ಆಗಿದ್ರು ಸ್ವಲ್ಪ ಅದು ಎಕ್ಸ್ಪೆಂಡ್ ಅನ್ನೋದು ನೆಟ್ ಆಗೇ ಆಗುತ್ತೆ. ಸ್ವಲ್ಪ ಅಷ್ಟೇ ಫ್ರೀ ಆಗಿ, ತುಂಬ ಎಕ್ಸ್ಪೀರಿಯನ್ಸ್ ಇರೋರಿಗೆ ತುಂಬ ಈಸಿ. ನೆಟ್ನ ಹಂಗಂಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹೊಲ್ಕೊಂಡ್ ಬಂದ್ಬಿಡ್ತೀವಿ, ಅದು ಅವಾಗ ಕರೆಕ್ಟಾಗಿ ಬಂದ್ಬಿಡ್ತದೆ. ನೋಡಿ ನನಗೆ ಕೈಯಲ್ಲೇ ಹೆಮ್ಮಿಂಗ್ ಥರ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಹೆಮ್ಮಿಂಗ್ ಮಾಡಿದ್ರೆ ಸ್ವಲ್ಪ ಬೇಗ ಬಂದ್ಬಿಡ್ತದೆ. ಈ ಥರ ಮಾಡೋದ್ರಿಂದ ಜಾಸ್ತಿ ಲೈಫ್ ಅನ್ನೋದು ಇರುತ್ತೆ. ಇವಾಗ ನೀವು ನೋಡ್ಕೋಬಹುದು, ನೋಡಿ ಪಲ್ಲು ಎಷ್ಟು ಇದೆಯೋ ಅಷ್ಟಕ್ಕೂ ನೀಟಾಗಿ ನೋಡಿ ಈ ಥರ. ಅದು ಇವಾಗ ಜರಿನೂ ಸಿಗಲ್ಲ, ನೆಟ್ಟೆ ಬರ್ತದೆ ಅಷ್ಟೇ. ನೋಡಿ ಈ ಥರ ಉಟ್ಕೊಂಡಾಗ ಹಿಂಗೆ ಇರುತ್ತೆ, ಹಿಂಗೆ ಎತ್ತಿದ್ರೆ ನೋಡಿ ಅಲ್ಲೇ ಬರುತ್ತೆ. ಕೈಯಲ್ಲಿ ಅಲ್ಲಲ್ಲೇ ಒಂದು ಟಾಕ ಹೊಡಿಬೇಕು. ಯಾಕಂತಂದ್ರೆ ನೀವು ಹಿಂಗೆ ಪಲ್ಲು ಹಿಂಗೆ ಇದು ಮಾಡ್ತಾರಲ್ಲ ಅವಾಗ ಹಿಂಗೆ ಎತ್ಕೊಂಡ್ಬಿಡ್ತಾರೆ ಇದು ಸಪ್ರೇಟಾಗಿ. ಅದಕ್ಕೋಸ್ಕರ ಅಲ್ಲಲ್ಲಿ ಒಂದೊಂದು ಟಾಕ್ ಹಾಕಿ ಬಿಡಬೇಕು ಪಲ್ಲುಗೆ, ನೀಟಾಗಿ ಅವಾಗ ಇರುತ್ತೆ. ನೋಡಿ ಸೀದಾ ನೋಡ್ಬಿಟ್ಟು ನೋಡಿ ಈ ಕಡೆ ನೋಡಿ ಇಲ್ಲೊಂದು ಸ್ಟಿಚ್ ಬಿಟ್ರೆ ನಿಮಗೆ ಏನು ಜಾಸ್ತಿ ಕಾಣಿಸೋದಿಲ್ಲ. ಈ ಜರಿಗಳು ಜಾಸ್ತಿ ಎಳ್ಕೊಂಡ್ಬಿಟ್ಟು ರಿಂಕಲ್ಸ್ ಬರೋದಕ್ಕಿಂತ ಇಲ್ಲೊಂದು ಲೈನ್ ಕಳ್ಸೋದು ತುಂಬಾ ಉತ್ತಮ ಅಂತ ನನ್ಗನ್ಸುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರು ಹೆಲ್ಪ್ ಆಗಲಿ. ಅದೇ ರೀತಿ ನಿಮಗೆ ಯಾವುದೇ ಸೀರೆ ತರ ಈ ತರ ಜರಿ ಕಿತ್ತೋಗ್ತಾ ಇದೆ ಅಂದ್ರೆ ಒಂದ್ಸಲ ನೀಟಾಗಿ ರೋಲಿಂಗ್ ಕೊಡಿ, ಫುಲ್ಲು ರೋಲಿಂಗು. ಅದಕ್ಕೆ ಅಂತ ಒಂದು ಮಿಷನರಿ ಇರುತ್ತೆ, ಐರನ್ ಕಡೆ ಕೊಟ್ರೆ ಅವರು ರೋಲಿಂಗ್ ಮಾಡ್ಕೊಡಿ ಅಂತ ರೋಲಿಂಗ್ ಮಾಡ್ಕೊಡ್ತಾರೆ. ಆವಾಗ ಟೋಟಲ್ ಸೀರಿಯಲ್ ಎಷ್ಟು ಜರಿ ಇದೆಯೋ ಅಷ್ಟು ಜರಿ ನೀಟಾಗಿ ಟೈಟ್ ಆಗಿಬಿಡ್ತದೆ. ಟೈಟ್ ಆಗಿಬಿಟ್ಟು ಮತ್ತೆ ಐರನ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಬಂದು ನೆಟ್ ಹಾಕ್ಸ್ಕೊಳ್ಳಿ. ಇಲ್ಲ ಸರ್ ಸ್ವಲ್ಪ ಅಲ್ಲಲ್ಲಿ ಹೋಗ್ತಾ ಇದೆ ಅಂತ ಅನ್ನೋರಿಗೆ ಈ ತರ ನೆಟ್ ಹಾಕ್ಸ್ಕೊಂಡ್ರೆ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇರುತ್ತೆ. ಓಕೆನಾ?